ಸರ್, ಕರ್ನಾಟಕದಲ್ಲಿ ಏನಾಗುತ್ತಿದೆ ಅಂತ ಯಾರಾದರೂ ಪ್ರಶ್ನೆ ಕೇಳಿದರೆ CM ಕುರ್ಚಿಯ ವಿಚಾರದಲ್ಲಿ ಚರ್ಚೆ ಆಗುತ್ತಿದೆ. ಅದು ಬಿಟ್ಟು ಇನ್ನೇನಾಗ್ತಿದೆ? ಗ್ಯಾರಂಟಿ ಎಂದು ಬೊಬ್ಬೆ ಹೊಡೆದ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲದೆ ಗ್ಯಾರಂಟಿ ಹಣವನ್ನು ಕೊಡಲಾಗದೆ ಪರದಾಡುತ್ತಿದೆ. ಇಷ್ಟೆಲ್ಲ ಇದ್ದರೂ ತಾವು ಕಡಿದು ಕ್ವಾಮಟೆ ಹಾಕಿದ್ದೇವೆ ಎಂದು ಬುರುಡೆ ಬಿಡುವ ನಾಯಕರು ವಿಜೃಂಭಿಸುತ್ತಾ ಓಡಾಡುತ್ತಿದ್ದಾರೆ ಅಂತ ಬೇಕಾದ್ರೆ ಯಾರಿಗಾರು ಹೇಳಬಹುದು. ಸಮ್ಮರಿ ಮಾಡಿ. ಹೈಕಮಾಂಡ್ ವಾರ್ನಿಂಗ್, ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್, ಇದೆಲ್ಲದರ ಮಧ್ಯೆ ಪವರ್ ಶೇರಿಂಗ್ ಕಚ್ಚಾಟಕ್ಕೆ ಬ್ರೇಕ್ ಬಿದ್ದುಬಿಟ್ಟಿತ್ತಂತೆ. ಬಿದ್ದಿತ್ತು ಅನ್ನೋದೇ ತಪ್ಪು, ಸುಳ್ಳು, ಹಸಿ ಹಸಿ ಹಸಿ, ಡಬ್ಬಲ್ ಹಸಿ ಸುಳ್ಳು. ಆದರೆ 5 ವರ್ಷ CM ಸಿದ್ದರಾಮಯ್ಯ ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಮುಂದಾಗಲ್ಲ ಅಂತ ಅವರ ಪುತ್ರ ಹೇಳಿದ್ರು. ಕಾಂಗ್ರೆಸ್ನಲ್ಲಿ ಎಲ್ಲರೂ ಎದ್ದು ನಿಂತರು. ಮಗನೇ ಹೇಳಿದ ಮೇಲೆ ಇನ್ನೇನು ಅಂತ ಕೆಲವರ ಅಭಿಪ್ರಾಯ. ಇವರಿಬ್ಬರ ಬಣಗಳ ಮಧ್ಯೆ ತೀವ್ರ ಚರ್ಚೆಗೆ ಕಾರಣ ಆಯಿತು. ಸರಿ, ಈ ಬೆನ್ನಲ್ಲೇ, ಹೇಳಿಕೆಯ ಬೆನ್ನಲ್ಲೇ, ಬೆನ್ನೋ ಮಕಾನೋ ಒಟ್ಟಲ್ಲಿ ಹೇಳಿಕೆ ಹಿನ್ನೆಲೆಯಲ್ಲಿ, ಹೇಳಿಕೆಯ ಬೆನ್ನಲ್ಲೇ ಏನು ಮಕಾನೂ ಇರ್ಬೋದು. ಬೆನ್ನಿಗೆ ಹೇಳುತ್ತಾರ ಹೋಗಿ ಯಾರು? ಬೆನ್ನಿಗೆ ಏನು ಹೇಳೋದು? ಮಕ್ಕಕ್ಕೆ ಹೇಳೋದು. ಇವಾಗ ಸಿದ್ದರಾಮಯ್ಯನವರು ಕರೆಸ್ಬಿಟ್ಟು ಮಗನ್ನ ಬಹಿರಂಗವಾಗೆಲ್ಲ ಹೇಳಿಕೆ ಕೊಡಬೇಡಪ್ಪ ಅಂತ ಹೇಳಿದಾರಂತೆ. ಆದರೂ ಅವರು ನಾನು ಅದಕ್ಕೆಲ್ಲ ಬಗ್ತೀನ ಅಂದ್ಬಿಟ್ಟು ಅವ್ರು ತಮ್ಮ ಹೇಳಿಕೆನ ಸಮರ್ಥಿಸ್ಕೊಂಡಿದ್ದಾರೆ. ನನ್ನ ಪ್ರಕಾರ ಯತೀಂದ್ರ ಈಸ್ ಎ ಬ್ರೇವ್ ಮ್ಯಾನ್, ಧೈರ್ಯಶಾಲಿ. ತಂದೆಯನ್ನು ಅವರು ಡಿಫೆಂಡ್ ಮಾಡಿದೆ, ಇನ್ನು ಯಾರ್ರೀ ಮಾಡಬೇಕು ನೀವು ಮೈಕ್ ಹಿಡಿದಾಗ? ಹೌದು, ಅಪ್ಪ ಅವ್ರನ್ನ ಮೋಸ್ಟ್ಲಿ ಡಿಸೆಂಬರ್ ಎಂಡಲ್ಲಿ ತೆಗಿತಾ ಇದ್ದಾರೆ ಅಂತ ಹೇಳಬೇಕಾ? ಈಸ್ ಎ ಬ್ರೇವ್ ಮ್ಯಾನ್. ಸರಿ ಇದೆ. ನಿನ್ನೆ ಏನು ಹೇಳಬೇಕು ಅದನ್ನು ಹೇಳಿದ್ದೀನಿ. ಸರ್, CLP ನಿಮ್ಮದು ಚರ್ಚೆ ಆಗುತ್ತಾ? ನನಗೆ ಗೊತ್ತಿಲ್ಲಪ್ಪ. ಅದು ಕರೆಕ್ಟು. ಪೂರ್ಣಾವಧಿ CM ಅಂದಿರೋ ಯತೀಂದ್ರ ಹೇಳಿಕೆಗೆ DK ಶಿವರು ಬಹಳ ಸಂತೋಷ, ಒಳ್ಳೆಯದಾಗಲಿ, ರಾಜ್ಯಕ್ಕೆ ಒಳ್ಳೆಯದಾಗಲಿ. ವ್ಯಂಗ್ಯ ಬೇಕಾದಾಗ ಮೈಕನ್ನು ಹುಡುಕೊಂಬಂದು ಹೇಳ್ತಾರೆ, ಬೇಡದಿದ್ದಾಗ ಕೈ ಅಳ್ಳಾಡಿಸಿ ಹೋಗ್ತಾ ಇರ್ತಾರೆ. ಇನ್ನು ಕೆಲವು ಸರಿ ಅದೆಲ್ಲ ತಿಳ್ಕೊಂಡು ಹೇಳ್ತೀನಿ, ಅದು ಕರೆದು ಮಾತಾಡ್ತೀನಿ. ಅದು ನನಗೆ ಇನ್ನೂ ಗೊತ್ತಾಗಿಲ್ಲ, ಅದು ಮುಂದೊಂದು ದಿನ ಬಂದಾಗ ನಿಮಗೆ ತಿಳಿಸ್ತೀನಿ ಅಂತ. ದೇವೇಗೌಡರ ಓಲ್ಡ್ ಕೆಲವು ಟೆಕ್ನಿಕ್ಕನ್ನು ಇವ್ರು ಕಲ್ತಂಗಿದೆ. ಚೆನ್ನಾಗಿದೆ, ಇವ್ರು ಕಲ್ತಿದ್ದಾರೆ ಏನಿಯೋ ಅಂತ ಹೇಳಿದ್ರು. ಸರಿ, ನಮ್ಮಿಬ್ರಿಗೂ ಏನು ಭಿನ್ನಾಭಿಪ್ರಾಯ ಇಲ್ಲಪ್ಪ ಅಂತ. ಈಗಲೂ ಇಲ್ಲ, ಮುಂದೇನೂ ಇರಲ್ಲ. ನಮ್ಗೆ ಈಗಲೂ ಇದೆ ಅಂತ ಗೊತ್ತು, ಮುಂದೇನೂ ಇರುತ್ತೆ ಅಂತನೂ ಗೊತ್ತು. ಇಲ್ಲ ಅನ್ನೋದಾದರೆ ನೀವು ಹೇಳ್ಕೊಳ್ಳಿ. ನೀವು ಹೆಂಗೆ ಇಲ್ಲ ಅಂತ ನಾವು ಇದೆ ಅಂತೀವಿ ಅಷ್ಟೇ. ನಿಮ್ಮ ಇಷ್ಟ ನಿಮ್ಮದು, ನಮ್ಮ ಇಷ್ಟ ನಮ್ದಪ್ಪ ಅಲ್ವೇ? ನಾವು ಜನಕ್ಕೆ ಕೇಳ್ತೀವಿ ಇದೆ ಅಂತ. ಜನ ಅಯ್ಯೋ ನಮಗೂ ಗೊತ್ತು ಬಿಡಿ ಸರ್, ಇವ್ರದ್ದು ದೀನ್ ಬೆಳಗಾರ ಬಡದಾಟಗಳು ನಮಗೆ ಗೊತ್ತಿಲ್ವಾ ಅಂತಾರೆ. ಜನ ಯಾರು ಬೇಕಾದ್ರೂ ತಿಳ್ಕೊಳ್ಳಿ. ನಿಮ್ಮ ಕನಕಪುರ ಕಾನ್ಸ್ಟಿಟ್ಯೂನ್ಸಿನ ಜನ ನಮ್ಮದು ನಾವು TV ವಿಲಿ ಹೇಳೋದು ಸರಿ ಇಲ್ಲ ಅದು ಅಂತ ಅನ್ಬೋದೇನೋ. ಬೇರೆ ಕಾನ್ಸ್ಟಿಟ್ಯೂನ್ಸಿಲಿ ಒಪ್ಕೋತಾರಪ್ಪ, ಅಲ್ವೇ? ಸರಿ, ಮುಂದೇನು ಯತೀಂದ್ರ ಹೇಳಿಕೆ ನನಗೆ ಇನ್ನೂ ಅರ್ಥನೇ ಆಗಿಲ್ಲ ಅಂದರೆ, ಹೌದಾ? ನನಗೆ ಫೋನ್ ಮಾಡಿದ್ದಿದ್ರೆ ನಾನೇ ಹೇಳ್ತಿದ್ದೆ, ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿ. ಅವ್ರ ಹತ್ರ ಮಾತಾಡ್ತೀನಿ. ಹೈಕಮಾಂಡ್ ಜೊತೆ ಮಾತುಕತೆ ಬಹಿರಂಗಪಡಿಸೋಕ್ಕಾಗಲ್ಲ. ಅಂದರೆ ಪಕ್ಷದಲ್ಲಿ ಯತೀಂದ್ರ ಹೇಳಿಕೆಗೆ ಅಸಮಾಧಾನ ಬಂದಿದೆಯಂತೆ. ಕೆಲವು ಹಿರಿಯ ಸಚಿವರು ಪರಿಸ್ಥಿತಿಯೆಲ್ಲ ಅರ್ಥ ಮಾಡ್ಕೋಬೇಕು ಯತೀಂದ್ರ ಅಂತ ಹೇಳಿದಾರಂತೆ. ಏನವ್ರೇನು ಎಳೆ ಪಾಪು ಅಂದ್ಕೊಂಡಿದ್ದೀರಾ? ಬೆರಳಿಟ್ಕೊಂಡು ಚೀಪಕ್ಕೆ ಅವ್ರಿಗೆ ಅರ್ಥ ಆಗಲ್ಲ ಅಂದ್ಕೊಂಡಿದ್ದೀರಾ ನೀವೆಲ್ಲ? ಡಾಕ್ಟ್ರಿಗೆ ಅವೆಲ್ಲ ಅರ್ಥ ಆಗಿರಲ್ವಾ? ಎಲ್ಲ ಅರ್ಥ ಆಗೇ ಮಾತಾಡಿರ್ತಾರೆ ತೂಕವಾಗಿ. ಏನಾದರೂ ಹೇಳಿ, ನಾನು ಹೇಳಬೇಕಾಗಿ ನಾನು ಹೇಳಾಗಿದೆ, ಮತ್ತಿನ್ಯಾರಿಗೂ ಪ್ರತಿಕ್ರಿಯೆ ಕೊಡೋದಿಲ್ಲ. ಆಯ್ತು, ಮಾತಾಡಲಿ ಬಿಡಿ. ಬಹಳ ಸಂತೋಷ, ಒಳ್ಳೇದಾಗಲಿ, ರಾಜ್ಯಕ್ಕೆ ಒಳ್ಳೇದಾಗಲಿ. ಯಾವಾಗಲೂ ನಮ್ಮದು ತಿಳಿಯಿದೆ. ನಾನು ಚೀಫ್ ಮಿನಿಸ್ಟ್ರಲ್ಲಿ ಯಾವ ಥರದ ಭಿನ್ನಾಭಿಪ್ರಾಯ ಹಿಂದೇನೂ ಇಲ್ಲ, ಇವತ್ತೂ ಇಲ್ಲ, ಮುಂದೇನೂ ಇಲ್ಲ. ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನನಗಿನ್ನ ಅರ್ಥ ಇಲ್ಲ. ಅರ್ಥ ಆಯ್ತಾ? ನಾನು ಅವ್ರ ಹತ್ರ ಮಾತಾಡ್ತೀನಿ. ನಾನು ಅದೆಲ್ಲ ಹೈಕಮಾಂಡ್ ನನ್ನ ಹತ್ರ ಮಾತಾಡೋದು ಯಾವಾಗ ಕರೀತಾರೆ ಅನ್ನೋದು ನಾನು ಅದನ್ನೆಲ್ಲ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ನಮಗೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಯಕತ್ವದ ವಿಚಾರದಲ್ಲಿ, ಸಂಪುಟ ಪುನರ್ರಚನೆ ವಿಚಾರದಲ್ಲಿ, ಇವುಗಳ ವಿಚಾರದಲ್ಲಿ ನೀವು ಯಾರೂ ಮಾತನಾಡಬಾರ್ದು ಅನ್ನುವಂಥ ನಿರ್ದೇಶನ ಕೊಟ್ಟಿದ್ದಾರೆ. ಆ ನಿರ್ದೇಶನ ಯಾರು ಶಿಸ್ತಿನಿಂದ ಇರ್ತಾರೆ, ಆ ಶಿಸ್ತಿನಿಂದ ಇರ್ತಕ್ಕಂಥ ಕಾಂಗ್ರೆಸ್ ನಾಯಕರುಗಳೆಲ್ಲ ಅದನ್ನು ಪಾಲನೆ ಮಾಡಬೇಕಾಗಿದ್ದು ಅವರ ಕರ್ತವ್ಯ. ಆತ್ಮಾವಲೋಕನೆಗೆ ಬಿಟ್ಟಿದ್ದು ನಾನು ಅದಕ್ಕೆ ಏನೂ ಪ್ರತಿಕ್ರಿಯಿಸೋದಿಲ್ಲ.
ಯಾವ ರಾಜಕೀಯವನ್ನು ಮಾತಾಡಬಾರ್ದು ಅಂತೇಳಿ ಸ್ವತಃ CM DCM ಅವರೇ ಹೇಳಿದ್ದಾರೆ. ಅದರಿಂದ ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಏನು CM ಅವ್ರ ಮಗ ಅಂತೇಳಿ ಅವ್ರಿಗೇನು ಕಾನೂನು ಇಲ್ವಾ ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕಪ್ಪ. ನೀವೇನ್ರಪ್ಪ ಮೀಡಿಯಾನವರೆಲ್ಲ ಸುಲಭವಾಗಿ ಕೇಳ್ಬಿಡ್ತೀರಿ. ಹೇಳೋದು ನಮ್ಮ ಕಷ್ಟ ನಮಗೆ, ನಿಮಗೇನು ಮೈಕ್ ಹಿಡ್ಕೊಂಬಂದು ಚುಚ್ಚಿ ಚುಚ್ಚಿ ಕೆತ್ಕಿ ನನ್ನ ಬಾಯಿ ಬಿಡಲ್ಲ ಅಂದರು 3-4 ಬೆರಳಾಕಿ ಹಿಂಗೆ ಎಳೆದು ಮಾತಾಡಿಸ್ಬಿಡ್ತೀರಿ. ನಮ್ಮ ಕಷ್ಟ ನಮಗಪ್ಪ ಆಫ್ಟರ್ ಎಫೆಕ್ಟ್ ಅಂತ ಅವ್ರು ಅನ್ಕೋತಾ ಇರ್ತಾರೆ. ಇದಿಷ್ಟು ಸುಲಭವಾಗಿ ಬಗೆಹರಿಯೋ ಸಮಸ್ಯೆ ಅಲ್ಲ. ಯಾವಾಗ ಗೊತ್ತ್ರಿ ರೀ, ಏನು ನನ್ನ ಮನೆಯಲ್ಲಿ ಅನ್ನ ಬೇಯೋದು ನಿಂತೋಗ್ಬಿಟ್ಟಿದೆ ರೈ. ಬೇಕಿದ್ರೆ ನಡೆಸಿ ಸರ್ಕಾರನ ಖಾಲಿ ಮಾಡ್ಕೊಂಡೋಗಿ. ಏನು ಮಾರ್ಸಿಂದ ಯಾವುದೋ ಕ್ಷುದ್ರ ಗ್ರಹ ಒಂದು ಬಂದುಬಿಡ್ತಾ ಇದೆ ಈ ಕಡೆಗೆ ಅನ್ನೋ ಥರ ಆಡ್ತಾ ಇದ್ದಾರಲ್ಲ. ಯಾವನಿಗೆ ಬೇಕ್ರಿ ರೈ? ನೀವು ಒಳ್ಳೆ ಕತೆ. ಏನು ರಾಜ್ಯದ ಜನ ಬೆಳಗಾರ ಅದನ್ನೇ ಕಾಯ್ಕೊಂಡು ಕೂತಿದ್ದಾರೆ ಇಲ್ಲಿ. ಎಸ್, ಒಂದು ಕಡೆ ಸಿಎಂ ಪುತ್ರನಿಂದ ಮುಂದಿನ ವರ್ಷವೂ ಸಿದ್ದರಾಮಯ್ಯ ಸಿಎಂ ಹೇಳಿಕೆ ಬೆನ್ನಲ್ಲೇ ಡಿಕೆ ಬೆಂಬಲಿಗರಿಂದ ಮುಂದಿನ ಸಿಎಂ ಘೋಷಣೆ ಕೂಡ ಜೋರಾಗಿದೆ. ಬೆಳಗಾವಿ ಅಧಿವೇಶನಕ್ಕೆ ಡಿಕೆಶಿ ಆಗಮಿಸುತ್ತಿದ್ದ ಹಾಗೆ ಡಿಕೆಶಿ ಪರವಾಗಿ ಮುಂದಿನ ಸಿಎಂ ಅಂತ ಬೆಂಬಲಿಗರು ಘೋಷಣೆಯನ್ನು ಕೂಗಿದ್ರು. ಡಿಕೆಶಿ ಹೊಗಳೋ ಭರದಲ್ಲಿ ಮೇಲ್ಮನೆ ಸದಸ್ಯ ಹಾಗೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಚನ್ನರಾಜ ಹಟ್ಟಿಹೊಳಿ ವಿವಾದವನ್ನು ಎಳ್ಕೊಂಡ್ರು. ಬೆಳಗಾವಿಗೆ ಬಂದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಸ್ವಾಗತ ಅಂತ ಅವರೊಂದು ಪೋಸ್ಟ್ ಹಾಕಿದ್ರು. ಇದಕ್ಕೆ ತೀವ್ರ ಟೀಕೆ ಕೂಡ ವ್ಯಕ್ತವಾಯಿತು. ಆನಂತರ ಅವರು ಯಾರೋ ನಿದ್ರೆ ಕಣ್ಣಲ್ಲಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದರು. ಇನ್ನು ವಿಧಾನಸಭೆಯಲ್ಲಿ ಪವರ್ ಶೇರಿಂಗ್ ವಿಚಾರ ಪ್ರಸ್ತಾಪ ಆಯಿತು. ವಿಧಾನಸಭೆ ಕಲಾಪದ ಆರಂಭದಲ್ಲೇ ಮುಖ್ಯಮಂತ್ರಿ ಯಾರು ಅನ್ನುವಂಥ ಪ್ರಶ್ನೆಯನ್ನು ಅರವಿಂದ್ ಬೆಲ್ಲದ್ ಅವರು ಎತ್ತಿದ್ರು. ಪರಿಷತ್ ಸದಸ್ಯ ಚನ್ನರಾಜ ಹಟ್ಟಿಹೊಳಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತ ಟ್ವೀಟ್ ಮಾಡಿದ್ದಾರಲ್ಲ, ಹಾಗಾದ್ರೆ ಯಾರು ಮುಖ್ಯಮಂತ್ರಿ ಅಂತ ಹೇಳಿ ಅಂತ ಬೆಲ್ಲದ್ ಕೇಳಿದ್ರು. ಸುನಿಲ್ ಕುಮಾರ್ ಕೂಡ ಕೈ ಶಾಸಕರಲ್ಲೇ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವಂತಹ ಬೆಟ್ಟಿಂಗ್ ನಡೀತಾ ಇದೆ ಅಂತ ಕಾಲೆಳೆದ್ರು. ಬೆಳಗಾವಿಯಲ್ಲಿ ಇಷ್ಟೆಲ್ಲ ಬೆಳವಣಿಗೆ ನಡುವೆ ತುಮಕೂರಿನಲ್ಲಿ ಸಚಿವ ಪರಮೇಶ್ವರ್ ಅವರ ಪರವಾಗಿ ಪ್ರತಿಭಟನೆ ನಡೆದಿದೆ. ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆಯನ್ನ ಫ್ಲೆಕ್ಸ್ಗಳನ್ನ ಹಿಡಿದು ಅವರು ಕೂಡ ಹೋರಾಟವನ್ನು ಮಾಡಿದರು. ಸಾಹೇಬ್ರನ್ನ ಏರ್ಪೋರ್ಟಿಗೆ ವೆಲ್ಕಮ್ ಮಾಡಕ್ಕೆ ಹೋದಾಗ ನಮ್ಮ ಹ್ಯಾಂಡ್ಲರು ಒಂದು ಟೈಪಿಂಗ್ ಮಿಸ್ಟೇಕ್ ಮಾಡಿ ಅದನ್ನು ಪೋಸ್ಟ್ ಮಾಡಿದ್ರು. ಅದನ್ನು ಆಲ್ರೆಡಿ ಸರಿಪಡಿಸಿ ನಾವು ಡಿಲೀಟ್ ಮಾಡಿ ರೀಪೋಸ್ಟ್ ಮಾಡಿದ್ದೀವಿ. ನಮ್ಮಲ್ಲಿ ಯಾವ ಗೊಂದಲ ಇಲ್ಲ, ಗದ್ದಲ ಇಲ್ಲ. ದಯವಿಟ್ಟು ಆ ವಿಷಯವನ್ನು ಇಲ್ಲೇ ಬಿಡ್ರಿ ಅಂತ ನಾವು ಮನವಿ ಮಾಡ್ಕೋತಾರೆ. ನೋಡ್ರಿ, ಎಲ್ಲರೂ ಹೈಕಮಾಂಡ್ ಡಿಸಿಷನ್ಗೆ ವೇಟ್ ಮಾಡಬೇಕು. ನಾವೆಲ್ಲರೂ ವೇಟ್ ಮಾಡ್ತೀವಿ. ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಹೈಕಮಾಂಡ್ ಅವರ ನಿರ್ಧಾರವನ್ನ ನಾವೆಲ್ಲರೂ ವೇಟ್ ಮಾಡಬೇಕು. ಮಾನ್ಯ ಅಧ್ಯಕ್ಷರೇ, ಕಾಂಗ್ರೆಸ್ ಪಕ್ಷದ ನಾಯಕರಾದ ಚನ್ನರಾಜ ಹಟ್ಟಿಹೊಳಿ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರನ್ನು ಚರ್ಚೆ ಬೇಕು, ರಾಜ್ಯಕ್ಕೆ ಬೇಕು, ಉತ್ತರ ಚರ್ಚೆ ಬೇಕು. ನೀವು 6 ಗಂಟೆ ಟೈಮ್ ನೋಡಿ. ನೀವು ಉತ್ತರ ಕರ್ನಾಟಕದ ಬಗ್ಗೆ ಭಾವನೆ ಇದ್ರೆ, ಅದ್ರ ಬಗ್ಗೆ ಕಾಳಜಿ ಇದ್ರೆ ಉತ್ತರ ಕನ್ನಡದ ಬಗ್ಗೆ ನೀವು ಚರ್ಚೆ ತಗೊಳ್ಳಿ. ಅದು ಬೇರೆ ವಿಷಯ ಎಲ್ಲ ಮತ್ತೆ ಮಾತಾಡಿ. ಮನೆ ಅಧ್ಯಕ್ಷರೇ, ಬೆಟ್ಟಿಂಗ್ಗಳ ಬಗ್ಗೆ ಬಹಳ ಸುದೀರ್ಘವಾಗಿ ಗೃಹ ಸಚಿವರು ಉತ್ತರ ಕೊಟ್ಟಿದ್ದಾರೆ. ಅವರ ಕ್ರಮ ನಾನು ಶ್ಲಾಘಿಸ್ತೇನೆ. ಆದ್ರೆ ಇತ್ತೀಚೆಗೆ ಮುಂದಿನ ತಿಂಗಳು ಯಾರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂತ ಬೆಟ್ಟಿಂಗು ಕೂಡ ಜೋರ ನಡೀತಾ ಇದೆ. ಇದ್ರ ಬಗ್ಗೆ ಏನಾದ್ರು ಸರ್ಕಾರ ತಗೊಂಡಿದ್ಯಾ ಅಂತ ಈಗ ಅವ್ರು ಹೇಳಿರೋದು ಸರಿ ಇದೆ. ಅವ್ರು ಹೇಳಿರೋ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ. ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ಶಾಸಕರ ಒಂದು ಬೆಟ್ಟಿಂಗು, ಇವೆಲ್ಲವೂ ಕೂಡ ನಡೀತಾ ಇದೆ. ತಗೊಳ್ಬೇಕಲ್ಲ, ಇದಕ್ಕೊಂದು ಏನಾದ್ರು ಪರಿಹಾರ ಬೇಕಲ್ಲ. ಪರಿಹಾರ ಸಿಗ್ತದೆ. ಏನಕ್ಕೆ ಬೇಕು ಪರಿಹಾರ? ಸುನೀಲ್ ಕುಮಾರ್ಗೆ ಯಾಕೆ ಬೇಕು ಪರಿಹಾರ? ಅವ್ರ ಕಾನ್ಸ್ಟಿಟ್ಯುನ್ಸಿ ಜನ ಬಂದು ಅವ್ರನ್ನ ಕೇಳಿದ್ರಂತ. ಇದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಜಗಳ ಆಡ್ತಿರೋದ್ರಿಂದ ನಮಗೆಲ್ಲ ಬೆಳಗ್ಗೆ ನಾವು ದೋಸೆ ಮಾಡೋಕ್ಕೋದ್ರೆ ದೋಸೆನೇ ಹೇಳ್ತಾ ಇಲ್ಲ ಅಂತ ಕೇಳಿದ್ರಂತ. ನಿಮ್ಗೆ ಏನಕ್ಕೆ ಬೇಕು ಪರಿಹಾರ? ಅವ್ರು ಬಡ್ದಾಡ್ಕೊಂಡಿದ್ಕೊಳ್ಳಿ ಬಿಡಿ, ನಿಮ್ಗೆ ಯಾಕಪ್ಪ? ನಿಮಗೇನು ಆಗಲ್ವಲ್ಲ. ಸುಮ್ಮನೆ ಮಜಾ ತಗೊಳ್ಳೋದು ಗೀರ್ಬಿಟ್ಟು ಚೂಟಿ. ನಿಮ್ಮಲ್ಲಿ ನಿಮ್ಮ ಅಧ್ಯಕ್ಷರು ಯಾರು BJPಲಿ? ನಿಮ್ಮ ಅಧ್ಯಕ್ಷ ಇರ್ತಾರಾ ಇಲ್ವಾ ಅಂತ ನಿಮ್ಮಲ್ಲೂ ಚರ್ಚೆ ಇದೆ. ಅದರಲ್ಲಿ ಒಂದು ಬಣ ಡೆಲ್ಲಿಗೆ ಆಗಾಗ್ಗೆ ಹೋಗ್ತಾ ಇರುತ್ತೆ. ಅದು ಯಾರೋ ಡೆಲ್ಲಿಗೋ ದುಬೈಗೋ ಎಲ್ಲೋ ಹೋಗ್ತಾರೆ, ಎಲ್ಲ ಒಂದು ಕಡೆ ಹೋಗಿ ಬರಲಿ. ನಿಮ್ಮಲ್ಲೇನು? ಫಸ್ಟ್ ಆಫ್ ಆಲ್ ಜನ ತುಂಬ ಇದನ್ನು ಇದು ಮಾಡ್ತಿದ್ದಾರೆ ಅನ್ಕೋಬೇಡಿ. ಆಯಾಯ ರಾಜಕಾರಣಿಗಳ ಬಾಲಕರು ಇದ್ದಾರಲ್ಲ, ಅವರು ಫಾಲೋ ಮಾಡ್ತಿರ್ಬೋದು. ಅದೇ ರಾಜ್ಯ ಫಾಲೋ ಮಾಡ್ತಿದೆ ಅಂತ ಅಂದ್ಕೊಂಡ್ರೆ ಕಷ್ಟ. ಅವರಿಗೆ ವಿಷಯ ಜೀವಂತವಾಗಿರ್ಬೇಕಷ್ಟೇ. ಯಾರೋ ನಿದ್ರೆಗಣ್ಣಿನಲ್ಲಿ ಪೋಸ್ಟ್ ಮಾಡಿಬಿಟ್ಟಿದ್ದಾರೆ. ಯಾವನವನು ಇಡಿಯಟ್ಟು ಪೋಸ್ಟ್ ಮಾಡಿದವನು? ಹ್ಯಾಂಡ್ಲರ್ ಅಂತೆ ಸರ್. ಹ್ಯಾಂಡ್ಲರ್ ಅಂದರೆ ಅದೇ ಈ ಪಾಕಿಸ್ತಾನದಿಂದ ಹ್ಯಾಂಡ್ಲರ್ಸ್ ಇರ್ತಾರಲ್ಲ ಟೆರರಿಸ್ಟ್ಗಳಿಗೆ, ಆ ಟೈಪ್ ಹ್ಯಾಂಡ್ಲರಾ? ದಟ್ ಶೋಸ್ ಯುವರ್ ಆರೋಗೆನ್ಸ್ ಮತ್ತು ಅಯೋಗ್ಯತನವನ್ನು ತೋರಿಸುತ್ತೆ. ದಟ್ಸ್ ವೆರಿ ಸ್ಯಾಡ್. ಹಂಗೆ ಇಟ್ಕೋಬಾರ್ದು. ಮತ್ತು ಮೂರನೇದು, ಹ್ಯಾಂಡ್ಲರು ಪಾಂಡ್ಲರು ಮಾಡ್ದ ಅಂತ ಹೇಳೋಕ್ಕಾಗಲ್ಲ. ಇಫ್ ಇಟ್ ಗೋಸ್ ಇನ್ ಯುವರ್ ನೇಮ್ ಯು ಆರ್ ರೆಸ್ಪಾನ್ಸಿಬಲ್.
ಅವರೇ ಜವಾಬ್ದಾರ. ನೀವೇ ಜವಾಬ್ದಾರದು. ನಾಳೆ ಹಾಗಾದ್ರೆ ನಿಮ್ಮ ಹೆಸರಲ್ಲಿ ಅವ್ನು ಇನ್ನೇನೋ ಒಂದು ಹಾಕ್ದಾಗ ಇದು ಹ್ಯಾಂಡ್ಲರ್ ಹಾಕಿದ್ದು ಅಂತ ಹೇಳ್ತೀರಾ ಕ್ರಿಮಿನಲಿ ಏನಾರು ಇದ್ದರೆ? ಹಂಗಾಗಲ್ಲ. ಯುವರ್ ಹ್ಯಾಂಡ್ಲರ್ ಐದರ್ ಹಿ ಶುಡ್ ಬಿ ಥ್ರೋನ್ ಔಟ್ ಆರ್ ಹಿ ಶುಡ್ ಬಿಕಮ್ ರೆಸ್ಪಾನ್ಸಿಬಲ್. ಎರಡರಲ್ಲಿ ಒಂದಾಗಬೇಕು. ಅವನು ಹ್ಯಾಂಡ್ಲರ್ ಮಾಡಿದ ಅಂದರೆ ಆಮೇಲೆ ಈ ಸಂದರ್ಭದಲ್ಲಿ ಏನು ಇನ್ನು ಯಾರೊಬ್ಬರು ನಾಳೆ ನಿಮ್ಮ ಮೇಲೆ ಇದೇ ಥರ ಒಂದೊಂದು ಕೆಟ್ಟದಾಗ ಒಂದು ಹಾಕ್ಬಿಟ್ಟು ಟ್ವೀಟೋ ಪಟ್ಟೋ ಮಟ್ಟೋ ಯಾವುದಾದ್ರು ಒಂದರಲ್ಲಿ ಅದು ಹ್ಯಾಂಡ್ಲರ್ ಹಾಕಿದ್ದಾನೆ ಬಿಡಪ್ಪ, ಇದು ಇಲ್ಲಿಗೆ ಮುಗಿಸಪ್ಪ ಅಂತಂದರೆ ಓಕೆನಾ? ಇವರು ಹೇಳಿದಾಗೆ ಆಗಲೂ ಆಗಬೇಕಲ್ಲ. ಈ ಕುರ್ಚಿ ಗಲಾಟೆ ಮಧ್ಯ ಶಾಸಕಾಂಗ ಸಭೆ ಮಾಡ್ಕೊಂಡ್ರಂತೆ ಕಾಂಗ್ರೆಸ್ನವರು. ಅಲ್ಲಿ ಇಬ್ಬರು ಏನೋ ಸಂದೇಶ ರವಾನೆ ಮಾಡ್ತಾ ಇದ್ದಾರಂತೆ. ನೋಡ್ರಪ್ಪ ಸುಮ್ಮನಿರ್ರಪ್ಪ ಎಲ್ಲ ಅಂತ. ಬಾಯಿ ಮುಚ್ಕೊಂಡಿರಿ ಅಂತಾರೆ ಅಂತ ಸುದ್ದಿ. ನನ್ನ ಪ್ರಕಾರ ಹಾಗೆಲ್ಲ ಹೇಳಲ್ಲ. ಶಾಸಕ ಬೇಳೂರು ಗೋಪಾಲಕೃಷ್ಣ ಮಾತ್ರ ಎಲ್ಲ ಸ್ವಲ್ಪ ಸುಮ್ಮನಿರಿ, ಅಧಿವೇಶನ ಮುಗಿಯೋವರೆಗೂ ಬಾಯಿ ಮುಚ್ಕೊಂಡು ಆಮೇಲೆ ನಿಮ್ಮ ಚಟ ತೀರಿಸ್ಕೊಳ್ಳೋರಂತೆ ಏನೋ ಅಂದಿದ್ದಾರೆ. ಒಬ್ರಿಗೊಬ್ರು ಡಿ ಕೆ ಶಿ ಯಾರು ಮಾತಾಡಬೇಡಿ ಸುಮ್ಮನಿರಿಪ್ಪ 15 ದಿನ ಅಂತ ಹೇಳಿದಂತೆ. ನನಗೆ ಯಾರೋ ಹೇಳ್ತಿದ್ರು ಅದೇನು ತೆಂಗಿನ ಮರ ಹತ್ತಾಗಿದೆ, ಇನ್ನೇನು ಎಳ್ನೀರು ಕುಡಿಯೋ ಸಮಯ, ಈಗ ಯಾಕಪ್ಪ ಗೋಜಿಲೆ ಬುಸ್ತೀರಿ ಅಂತ ಹೇಳ್ತಿದ್ರು ಅಂತ ಯಾರೋ ಹೇಳ್ತಿದ್ದ. ನನಗೆ ಗೊತ್ತಿಲ್ಲ, ಬಿಕಾಸ್ ಐ ಹ್ಯಾವ್ ನಾಟ್ ಹರ್ಡ್. ಏನು ಅಸೆಂಬ್ಲಿ ನಡೀತದೆ ಅಲ್ಲಿವರೆಗೂ ಸ್ವಲ್ಪ ಬಾಯಿ ಮುಚ್ಕೊಂಡು ಇರ್ರಪ್ಪ, ಆನಂತರ ನಿಮ್ಗೆ ಏನೇ ಚಟ ಇದೆ ಎಲ್ಲ ತೀರ್ಸ್ಕೋಬೇಕಂತ ಹೇಳಬೇಕಾಗತ್ತೆ. ಯಾಕೆ ಹೆಂಗೆ ಮಾಡ್ತಿದ್ರಿ? ಅವರೇ ಶಾಂತಿ ಮಂತ್ರ ಹಾಕೊಂಡು ಒಂದಾಗಿರ್ಬೇಕಾದ್ರೆ ನೀವೆಲ್ಲ ಹೇಳಿಕೆ ಕೊಡುವಂಥದ್ದು ತಪ್ಪಾಗುತ್ತೆ. ಅದನ್ನು ಇವತ್ತು ರಾಷ್ಟ್ರೀಯ ನಾಯಕರು ಅದ್ರ ಬಗ್ಗೆ ಒಂದು ನೋಟಿಸ್ ಕೊಡ್ಬೇಕು ಅವರಿಗೆಲ್ಲರಿಗೆ, ಹೇಳೋಂಥವ್ರಿಗೆಲ್ಲ. BJP ಮತ್ತೆ ತುಪ್ಪ ಹಾಕ್ದಂಗೆ ಆಯ್ತು. ಈಗ ಉರಿಯೋ ಬೆಂಕಿ ತುಪ್ಪ ಸುರಿದಂಗೆ ಆಗಿದೆ. ಅವ್ರಿಗೆ ಇದೇ ಒಂದು ಇದೆಲ್ಲ ಹೋಗ್ತಾ ಇದ್ದಾರೆ. ಖಂಡಿತ ನಾನು ಚರ್ಚೆ ಮಾಡ್ತೀನಿ. ವರಿಷ್ಠರ ಸ್ಥಾನ ನೀವು ಯಾರು ತುಂಬಕ್ಕೆ ಹೋಗಬೇಡಿ. ವರಿಷ್ಠರು ಬೇರೆ ಇದ್ದಾರೆ, ಇದಕ್ಕೆ ತೀರ್ಮಾನ ಮಾಡುವಂತವರು, ಇದಕ್ಕೆ ಸಲಹೆ ಕೊಡುವಂತವರು ಶಕ್ತಿಯುತವಾಗಿ ಇದ್ದಾರೆ. ಅದಕ್ಕೆ ಕಾಂಗ್ರೆಸ್ ಪಕ್ಷದ ಶಿಸ್ತಿದೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಗೊಂದಲ ಹಂಗೇನು ಇಲ್ಲ, ಎಲ್ಲ ನಿಮ್ಮಲ್ಲಿ ಬರ್ತಿರೋದಷ್ಟೇ ಅಂದಿದ್ರು. ಈಗ ಹೇಳ್ಬೇಕಲ್ವ ಸರ್? ಯಾವುದ್ರಲ್ಲಿ? ಮಾಧ್ಯಮಗಳಲ್ಲಿ ಬರ್ತಿರೋದಷ್ಟೇ ಅಂದಿದ್ರು. ಕತ್ತೆ ಕಾಯಕ್ಕೆ ಮಾತಾಡ್ತಾ ಇದ್ದೀರಾ ಬಂದು ಮೈಕ್ ಮುಂದೆ. ಅವ್ನು ಯಾರು ಹೇಳಿದ್ದು ಅದನ್ನು? ಹೂ ಇಸ್ ದಟ್ ಇಡಿಯಟ್? DK ಶಿವಕುಮಾರ್ ಅವರೇ ಹೇಳಿದ್ರು. ಅವ್ರು ಹೇಳ್ತಾರ? ಅಲ್ಲ, ಗೊಂದಲ ಏನೂ ಇಲ್ಲ, ನಿಮ್ಮಲ್ಲಿ ಬಂದಿತ್ತು, ಅದಕ್ಕೆ ನಾವು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ವಿ ಅಂತ ಅವರು. ನಮ್ಮಲ್ಲಿ ಅಂದರೆ ಮಾಧ್ಯಮಗಳು. DK ಶಿವಕುಮಾರ್ ಅವ್ರು ಹಂಗೆ ಹೇಳಬಾರ್ದು. ನಾವು ನಮ್ಮಲ್ಲಿ ಬರ್ತಿದೆ ಮಾಡ್ತೇವೆ. ನಮ್ಮಲ್ಲಿ ಯಾಕೆ ಬರುತ್ತೆ ಹೇಳಿ ಸರ್ ನೀವೇನೆ? ನಮ್ಮಲ್ಲಿ ಅಂದರೆ ಮೀಡಿಯಾಗಳ ಪಬ್ಲಿಕ್ ಟೀಮಲ್ಲ, ನಮ್ಮಲ್ಲಿ ಯಾಕೆ ಬರುತ್ತೆ ಹೇಳಿ ನೀವೇ? ನಿಮ್ಮ MLAಗಳು ಮಾತಾಡಿಕೊಂಡು ಮೈಕ್ ಸಿಕ್ಕಿದ ತಕ್ಷಣ ಬುರ್ಡೆ ಬಿಟ್ಕೊಂಡು ತಿರುಗುತ್ತಾ ಇದ್ರಿ, ಇನ್ನೇನಾಗತ್ತೆ? ಅಟ್ಲೀಸ್ಟ್ ನೀವಾದರೂ ಬೆಟರಪ್ಪ. ಹೌದು, ಎಲ್ಲೆಲ್ಲಿ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು ಅಟ್ಲೀಸ್ಟ್ ನೀವು ನಿಮ್ಮ ಮುಖ್ಯಮಂತ್ರಿ. ಉಳಿದವ್ರು ಹಂಗೆ ಮಾತಾಡ್ತಾ ಇದ್ದರೆ ನಾವೇನು ಮಾಡಬೇಕು ಅಂತಿದ್ದೀರಿ? ಕತೆ ಕಾಯ್ಕೊಂಡು ಸುಮ್ಮನೆ ಹಂಗೆ ಮಾತಾಡ್ಬೋದು. ಈಗ ಮೈಕಿಂದ ಬೆನ್ನಿಂದ ಇಟ್ಕೋಬೇಕಾ ನಾವು ಹೋಗಿ? ನಾವೇನು ಮಾಡಬೇಕು ನೀವೇ ಹೇಳಿ. ಬೇಕಂದಾಗ ಹಂಗೆ ಹೇಳೋಕ್ಕಾಗಲ್ಲ. ನಮ್ಮಲ್ಲಿ ಬರ್ತಿದೆ, ಏನು ನಡೀತಿದೆ ಅದನ್ನು ತೋರಿಸ್ತಾ ಇರ್ತಾರೆ. ನಾನು ಯಾರ MLA ಹೇಳಿದ್ದೇನೋ, ಯಾರು ಇಸ್ ದಟ್ ಅಂತ ಕೇಳಿದೆ. DK ಹೇಳ್ತಾ ಇದ್ರೆ ಅವ್ರಿಗೂ ಅದೇ ಉತ್ತರ, ನಿಮಗೂ ಅದೇ ಉತ್ತರ ಸರ್. ನಮ್ಮಲ್ಲಿ ಸುಮ್ಮನೆ ಎಲ್ಲ ಬರಲ್ಲ, ನಿಮ್ಮವ್ರು ಮಾತಾಡಿದ್ರೆ ಬರುತ್ತೆ. ಅವ್ರು ಮಾತಾಡದೇ ಇದ್ರೆ ಯಾಕಾಗತ್ತೆ? ಬರಲ್ಲ ಅಲ್ವೇ? ಈಗ ಮೋದಿ ಮೇಲೆ ಯಾರು ಏನು ಮಾತಾಡ್ತಿಲ್ಲಪ್ಪ ಅವ್ರ ಪಕ್ಷದ ಒಳಗಡೆ, ಕರೆಕ್ಟಾ? ಮೀಡಿಯಾನಲ್ಲಿ ಎಲ್ಲಿ ಬರ್ತಾ ಇದೆ? ಮಾತಾಡಿದ್ರೆ ಅಲ್ವಾ ಬರೋದು? ಮಾತಾಡಿದ್ರೆ ತಾನೇ ಬರಬೇಕು. ಹೌದು, ಏನಾದರೂ ಇದ್ದರೆ ಬರುತ್ತೆ, ಏನೂ ಇಲ್ಲ ಅಂತಂದ್ರೆ ಏನಾಗ ಅಲ್ವಾ? ನಾವೇನು ಮಾಡೋಣ ಅದಕ್ಕೆ? ನಾವು ಸುಮ್ಮನೆ ಮೋದಿ ಅವರ ಮೇಲೆ ಅಲ್ಕೊಂಡು ಹೇಳ್ತಾ ಹಾಕಕ್ಕಾದ್ರೆ ಕಪಾಳ ಕೊಡಿತೀವಿ ಅಂತಾರ ಮೇಲೆ, ಅಲ್ವಾ? ಭಾಳ ಸರಳ ಅಲ್ವಾ? ಫಾರ್ ಎಕ್ಸಾಂಪಲ್ ಕಾಂಗ್ರೆಸ್ ಒಳಗಡೆ ನಾನು ಹೇಳ್ತಿರೋದು, ಹೊರಗಡೆ ಬಿಟ್ಬಿಡಿ, ಅವ್ರು ಯಾರು ಏನಾದ್ರು ಮಾತಾಡ್ಕೊಳ್ಳಿ. ಸೋನಿಯಾ ಗಾಂಧಿ ಬಗ್ಗೆ ಯಾರು ಮಾತಾಡ್ತೀರಿ? ಅಥವಾ ರಾಹುಲ್ ಗಾಂಧಿಯವ್ರ ಬಗ್ಗೆ ಯಾರು ಮಾತಾಡ್ತೀರಿ? ನಾವು ಸುಮ್ಮನೆ ಹಾಕೋಕ್ಕಾಗತ್ತಾ? ರಾಹುಲ್ ಗಾಂಧಿ ವಿರುದ್ಧ ಸಿಡಿದೆದ್ದು ನಿಂತಿದ್ದಾರೆ, ಸೋನಿಯಾ ಗಾಂಧಿ ಅವರ ವಿರುದ್ಧ ಹಾಗಾಯ್ತು ಮೇಡಮ್ ಸಾಕು ನಿಮ್ಮ ಸವಾಸ ಅಂತ ಹೇಳ್ಬಿಟ್ಟಿದ್ದಾರೆ ಅಂತ ಹಾಕೋಕ್ಕಾಗತ್ತಾ? ನಾವು ಸುಮ್ಮನೆ ಮಾಡೋಕ್ಕಾಗಲ್ಲ. ಸುಮ್ಮನೆ ಹಾಗೆ ಯಾರು ಮಾತಾಡಬೇಕಲ್ಲ ಅಷ್ಟೆ.
ಇನ್ನು ರಾಜ್ಯ ರಾಜಕೀಯದಲ್ಲಿ ಮತ್ತೆ ಟಿಪ್ಪು ಜಯಂತಿ ಫೈಟ್ ಜೋರಾಗಿದೆ. ವಿಧಾನಸಭಾ ಕಲಾಪದಲ್ಲಿ ಟಿಪ್ಪು ಜಯಂತಿ ವಿಚಾರ ಪ್ರಸ್ತಾಪಿಸ್ತೀವಿ ಅಂತ ಕಾಂಗ್ರೆಸ್ ಶಾಸಕ ಕಾಶಪ್ಪನವರ್ ಹೇಳಿಕೆ ಸಾಕಷ್ಟು ಚರ್ಚೆ ಕಾರಣವಾಯಿತು. ಟಿಪ್ಪು ಜಯಂತಿ ವಿಚಾರವಾಗಿ ಹಿಂದೆ ಸಾಕಷ್ಟು ಪರ ವಿರೋಧ ಹೇಳಿಕೆಗಳು ವ್ಯಕ್ತವಾಗಿದ್ದು ಹಿಂಸಾಚಾರಕ್ಕೂ ಕೂಡ ಕಾರಣವಾಗಿತ್ತು. ಇದೀಗ ಮತ್ತೆ ಇದೇ ವಿಚಾರ ಮುನ್ನೆಲೆಗೆ ಬಂದಿದ್ದು ವಿಪಕ್ಷ ಬಿಜೆಪಿ ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸಿದೆ. ಕಾಶಪ್ಪನವರ್ ಬರದ ಕಾರಣ ಇವತ್ತು ಅಧಿವೇಶನದಲ್ಲಿ ಟಿಪ್ಪು ಜಯಂತಿ ವಿಷಯ ಪ್ರಸ್ತಾಪ ಆಗಲಿಲ್ಲ. ಇನ್ನು ಯಾರ್ಯಾರೇನು ಹೇಳಿದ್ರು ಈ ವಿಷಯದಲ್ಲಿ ನೋಡಿ. ಅವುಗಳ ಗಮನವನ್ನ ಸೆಳೆದಿದೆ. ಅವಕಾಶ ಕೊಟ್ರೆ ಮಾತಾಡ್ತೀನಿ. ಎಲ್ಲ ಜಾತಿ ಜನಾಂಗನ ಇರುವಂತ ಜಾತ್ಯತೀತ ರಾಷ್ಟ್ರ ಭಾರತ ದೇಶ. ಇವ್ರು ಯಾಕೆ ವಿರೋಧ ಮಾಡ್ತಾರೆ? ದೇಶಕ್ಕೆ ಸ್ವಾತಂತ್ರ್ಯದಲ್ಲಿ ಹೋರಾಟ ಮಾಡಿಲ್ವಾ ಅಲ್ಪಸಂಖ್ಯಾತರು? ಅವರ ಟಿಪ್ಪುನ ಮಾಡ್ಕೊಂಡ್ಲಿ, ಬಿನ್ ಲಾಡನ್ದನ ಮಾಡ್ಕೊಂಡ್ಲಿ, ಪಾಕಿಸ್ತಾನನ ಮಾಡ್ಕೊಂಡ್ಲಿ, ಅವ್ರ ಸರ್ಕಾರ ಇದೆ, ಜನಕ್ಕೆ ಗೊತ್ತಾಗ್ತಾ ಇವ್ರು ಯಾರು ಪರ ಅಂತ ಹೇಳ್ಬೇಕು. ಈ ಹಿಂದೂಗಳೊಳಗೂ ಟಿಪ್ಪು ಸಂತತಿ ಔರಂಗಜೇಬನ್ ಸಂತತಿ ಅದಾವ ಹಿಂದೂ ಅಲ್ಲೆಲ್ಲ ಒಂದೊಂದು. ಇವರು ಅಂತ್ಯಕಾಲ ಬಂದಿದೆ. ಈಗ ಅದನ್ನ ಯಾಕೆ ಬಂದ್ ಮಾಡಿದ್ರು ಟಿಪ್ಪು ಜಯಂತಿ? ಸಿದ್ದರಾಮಯ್ಯನವರು ಟಿಪ್ಪುನ ಶಾಪ ಬಹಳಷ್ಟು ಜನರಿಗೆ ತಟ್ಟಿದೆ. ಸಿದ್ದರಾಮಯ್ಯ ಏನಾದರೂ ಈ ಇಂಥ ಅರೆಹುಚ್ಚ ಶಾಸಕರ ಮಾತು ಕೇಳಿ ಟಿಪ್ಪು ಜಯಂತಿ ಮಾಡಿದ್ರೆ ಈ ಸರ್ಕಾರದ ಅಂತ್ಯ ಪ್ರಾರಂಭ ಆಯ್ತು ತಿಳ್ಕೋಬೇಕು. ಸರ್ಕಾರ ವತಿಯಿಂದ 2013 ಮೊನ್ನೆ ಸಿದ್ದರಾಮಯ್ಯ ಅವರು ಬ್ಯಾಂಕ್ವೆಟ್ ಹಾಲಲ್ಲಿ ಆಚರಿಸ್ತಾ ಇದ್ರು. ಈಗ ಮೊನ್ನೆ ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ಅದು ಬಂದ್ ಮಾಡಿದ್ರು. ಹಂಗೆ ಸ್ಟಾಪ್ ಆಗಿದೆ ಅದು. ತಿರ್ಗಾ ನಾವು ಯಾರು ಮುಸ್ಲಿಂ ಲೀಡರ್ಸ್ ಯಾರು ಕೇಳಿಲ್ಲ. ಟಿಪ್ಪು ಜಯಂತಿ ಟಿಪ್ಪು ಅಭಿಮಾನಿಗಳು ಅವತ್ತಿಂದ ಆಚರಿಸ್ಕೊಂಡು ಬರ್ತಾ ಇದ್ರೆ ಇವತ್ತು ಆಚರಿಸ್ಕೊಂತಾರೆ. ನಾವು ಎಲ್ಲರದು ಮಾಡ್ತೀವಿ. ಬಸವಣ್ಣವ್ರದ್ದು ಮಾಡ್ತೀವಿ, ಅಂಬೇಡ್ಕರ್ ಅವ್ರದ್ದು ಮಾಡ್ತೀವಿ, ವಾಲ್ಮೀಕಿ ಅವ್ರದ್ದು ಮಾಡ್ತೀವಿ. ನಾನು ಹೇಳಿದ್ದು ಜಾತ್ಯತೀತ ನಿಲುವು ಅಂತ ಹೇಳಿದೆ. ನೀವು ಜಾತ್ಯತೀತ ನಿಲುವು ಅಂದರೆ ಜಾತಿಗಳ ನಿಲುವೋ ಧರ್ಮದ ನಿಲುವೋ? ಯಾವ ನಿಲುವು ಅದನ್ನು ಸ್ಪಷ್ಟಪಡಿಸಬೇಕು. ಅದನ್ನು ಕರೆಕ್ಟಾಗಿ ಹೇಳಿ ಯಾರು ಒಬ್ರು. ಏನು ಜಾತ್ಯತೀತ ನಿಲುವು ಅಂದರೆ? ಅದೊಂದನ್ನು ಯಾವಾಗಲೂ ಹೇಳೋದು ಮುಂದೆ ಬಂದ್ಬಿಡ್ತಾರೆ. ಜಾತ್ಯತೀತ ನಿಲುವು ಹಿಂದೂ ಮುಸ್ಲಿಮು ಕ್ರೈಸ್ತರು ಅಂತ ಅದನ್ನು ಬಣ್ಣ ಕೊಟ್ಬಿಟ್ಟು ಆ ಕಡೆಗೆ, ಮೇಡಮ್ ಇಲ್ಲಿ ಪಂಚಮಸಾಲಿ ಲಿಂಗಾಯತರು ಒಳಪಂಗಡಗಳ ಲಿಂಗಾಯತರು ಅಂತ ಫೈಟಿಂಗಿಗೆ ಹೋಯ್ತಾ ಇರ್ಬೋದಾ ಡಯಸ್ ಮೇಲಕ್ಕೆ? ಕಿತ್ತೂರಾಣಿ ಇದು ಏನು ಅದೇನದು ಅದೆಲ್ಲ ಕಿತ್ತೂರು ಹತ್ರ ಎಲ್ಲ ಒಂದು ಮಾಡಿದ್ರಲ್ಲ ಹೋದ್ ಸರಿ, ಚೆನ್ನಮ್ಮ ಅಲ್ಲ ಅದೆಲ್ಲ ಒಂದು ಮಾಡಿದ್ರಲ್ಲ ಇವರು, ಮೆರವಣಿಗೆ ಏನೋ ಮಾಡ್ಕೊಂಡು ಬಂದ್ರಲ್ಲ ಇವರೆಲ್ಲ ಮಾಡಿದ್ರಲ್ಲ ಬಿ ಜೆ ಪಿಯವ್ರು ಗೌರ್ಮೆಂಟ್ ಇದ್ದಾಗ ಒಂದು. ಅದೆಲ್ಲಿಂದಾನೋ ಕಿತ್ತೂರಿಂದಾನೋ ಅದು ಬೆಳಗಾವಿಗೋ ಎಲ್ಲಿಗೋ ಬಂದ್ರಲ್ಲ ಇವರೆಲ್ಲ ಒಂದು ಮೆರವಣಿಗೆ. ಅದು ಮಾಡ್ಬೋದಾ ನೀವು? ಜಾತಿ ಮಾಡ್ಬೋದು. ಜಾತ್ಯತೀತ ಅಂದರೆ ಧರ್ಮ ನಿಮ್ಮ ಪ್ರಕಾರದಲ್ಲಿ ಮಾಡಿ. ಅವರು ಅದೇ ಹೇಳ್ತಿರೋದು. ನೀವು ಹೆಂಗೆ ಅದನ್ನು ಹೇಳ್ತಿರೋ ನಾವು ಅದಿಲ್ಲ ಅಂತ ಅವರು ಹೇಳ್ತಾರೆ. ಜನ ಯಾವ್ದು ಒಪ್ತಾರೋ ಅದನ್ನು ಒಪ್ಪಲಿ ಬಿಡಿ. ನಿಮ್ಮದೇ ಒಪ್ಪಬೇಕು ಅಂತ ಕಡ್ಡಾಯ ಇದೆಯಾ ಇಲ್ಲಿ? ಇಲ್ಲ. ನೀವು ಹೆಂಗೆ ಜಾತ್ಯತೀತ ಅಂತೀರೋ? ಇಲ್ಲ ಜಾತ್ಯತೀತ, ಇದು ಹಿಂದೂ ರಾಷ್ಟ್ರ ಅಂತ ಅವ್ರು ವಾದ ಮಾಡ್ತಾರೆ. ಜನ ಯಾವ್ದು ಕೇಳ್ತಾರೋ ಅದು ಕೇಳಲಿ ಬಿಡಿ. ನೀವು ಟಿಪ್ಪುದು ಮಾಡಿ, ಸರ್ಕಾರದ ವತಿಯಿಂದ ಮಾಡಿ ಮಾಡಿ ಜನ ತೀರ್ಮಾನ ಮಾಡ್ತಾರೆ. ಬೇಕಿದ್ರೆ ಅದ್ಯಾವುದೋ ಪಶ್ಚಿಮ ಬಂಗಾಳದಲ್ಲಿ ಅವ್ನು ಯಾರೋ ತರಲೆ ಬಾಬ್ರಿ ಮಸೀದಿ ಕಟ್ತೀನಿ ಅಂತ ನಾವು ಹೊರಟಿದ್ದಾನೆ. ನೀವು ಔರಂಗಜೇಬ್ ಅಂತ ಹೆಸರಲ್ಲಿ ಇನ್ನೇನೋ ಒಂದನ್ನು ಬೇಕಾರೆ ಕಟ್ಟಿ. ಯಾರು ಬೇಡ ಅಂದಿರೋರು ನಿಮ್ಮನ್ನು? ಅದನ್ನು ಇಶ್ಯೂ ಮಾಡಲಿ. ಅದನ್ನು ಜನ ಹೆಂಗೆ ಸ್ವೀಕಾರ ಮಾಡ್ತಾರೆ ನೋಡೋಣ. ಮುಸ್ಲಿಂ ಲೀಡರ್ಸ್ ಕೇಳಿಲ್ಲ ಅಂತ ಅಂದಮೇಲೆ ಇದನ್ನು ಇನ್ಯಾರು ಮೆಚ್ಚೋಕ್ಕೋಸ್ಕರ? ಯಾರನ್ನಾರು ಮೆಚ್ಚಿಸ್ಕೊಳ್ಳಿ, ಟಿಪ್ಪುನಾರು ಮೆಚ್ಚಿಸ್ಕೊಳ್ಳಿ, ಹೈದರಾಲಿನಾರು ಮೆಚ್ಚಿಸ್ಕೊಳ್ಳಿ, ನೀವು ಯಾರನ್ನಾರು ಮೆಚ್ಚಿಸ್ಕೊಳ್ಳಿ, ಮಾಡಿ. ಯಾರು ಬೇಡ ಅಂದವರು? ಆಗೋ ಗಲಭೆಗಳಿಗೆ ಇವರೇ ಅದು ಆಮೇಲೆ ನೋಡೋಣ. ಆಗಲಿ ಗಲಭೆ ಆದರೆ ನಾವೇನು ಮಾಡೋಕ್ಕಾಗತ್ತೆ? ಅದಕ್ಕೆ ಸರ್ಕಾರನೇ ಮಾಡ್ಕೊಂಡಾಗ ಪೊಲೀಸ್ನವ್ರು ನಿಗ್ರಹಿಸ್ತಾರೆ, ನಿಭಾಯಿಸ್ತಾರೆ. ಅದರಿಂದ ಜನಕ್ಕೆ ಏನು ಮೆಸೇಜ್ ಹೋಗುತ್ತೋ ಅದು ಹೋಗುತ್ತೆ. ಜನ ಆ ಪ್ರಕಾರ ತೀರ್ಮಾನ ತಗೋತಾರೆ. ಈಗ 19ರಿಂದ ಮಾಡಿಲ್ಲ, ಯಾರು ಅದನ್ನು ಕೇಳಲೂ ಇಲ್ಲ, ಅದರಿಂದ ಏನು ಸಮಸ್ಯೆನೂ ಆಗಲಿಲ್ಲ. ಈಗ ನನಗಿದ್ದಕ್ಕಿದಂತೆ ಅನಿಸಿದೆ, ಮಾಡಲಿ. ಓಕೆ, ಯಾರು ಬೇಡ ಅಂದರು ಮಾಡಲಿ ಅಷ್ಟೇ. ಭಾಳ ಸರಳ. ನನ್ನ ಪ್ರಕಾರ ಹಂಗಿರಬೇಕು. ಮಾಡಿ. ನಾನು ಹೇಳಿದ್ನಲ್ಲ, ಔರಂಗಜೇಬ್ ಹೆಸರಲ್ಲೂ ಮಾಡಿ, ಬಾಬರ್ ಹೆಸರಲ್ಲೂ ಮಾಡಿ. ಯಾರು ಬೇಡ ಅಂದವರು ಮಾಡಿ. ಆಗಲಿ, ಜನತೆ ತೀರ್ಮಾನ. We should encourage them to do it and then take that issue to people. Make people to answer it. ಅಷ್ಟೇ.